ಅಜ್ಜಿ, ಓ ಅಜ್ಜಿ, ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ, ಬೇಗ ಉಣ್ಣಕ್ಕೆ ಇಟ್ಕೊಂಬಾರಜ್ಜಿ. ಅಯ್ಯಯ್ಯಯ್ಯ, ಯಾಕಂಗೆ ಬಡ್ಕಂತಿದ್ದು? ಎದ್ದು ಒಳಗೆ ಬಂದು ಉಣ್ಣಕ್ಕೆ ಇಟ್ಕೊಂಡು ಹೋಗಿ ಬೈಲಿ, ಉಂಡು ಗಡಗಡೆ ಎದ್ದೋಗು. ಅದಕ್ಕೆ ಯಾಕಂಗೆ ಬಡ್ಕಂತೀಯ? ನಾನು ತರಲ್ಲ, ಏನಿಲ್ಲ ನೋಡು. ಅಯ್ಯೋ ಅಜ್ಜಿ, ಗಡಗಡ ಉಣ್ಣ ಇಟ್ಕೊಂಬಾರಜ್ಜಿ, ನಾನು ಉಂಡು ಸ್ಕೂಲಿಗೆ ಹೋಗ್ಬೇಕು. ನಮ್ಮ ಮೇಲ್ಸ್ ಏನಾದ್ರು ಕೇಳಿದ್ರೆ ನಮ್ಮ ಅಜ್ಜಿನೇ ಲೇಟ್ ಮಾಡಿ ಕಳಿಸಿಲ್ಲ ಅಂತ ಹೇಳ್ತೀನಿ, ತಡಿ ಅಷ್ಟೇ. ಅಯ್ಯಯ್ಯೋ, ಇದು ಒಳ್ಳೆ ಸವಾಸ ಆತಲ್ಲ. ನಾನು ಅಡುಗೆ ಮನೆ ಕೆಲಸನೂ ಮಾಡಂಗಿಲ್ಲ, ನನ್ನ ಮೇಲೆ ಕೇಳ್ತೀನಿ. ನಿಮ್ಮ ಮೆಸ್ಸಿಗೆ ನೀನು ಲೇಟಾಗಿ ಹೋಗಿ ನಿಮ್ಮವ್ವ ಊರಿಂದ ಬರ್ಲಿ ತಡಿಲಿ, ಹೇಳ್ತೀನಿ ಎಲ್ಲ. ನಮ್ಮ ಅಮ್ಮಗೆ ಕೇಳ್ತೆ ಬಿಡು. ನೀನೆಲ್ಲ ಇಲ್ಲೇ ಇರು, ಸ್ಕೂಲಿಗೆ ಹೋಗಂತ ನಾನು ಉಣ್ಣಕ್ ಮಾಡಿ ಇಟ್ ಕಳಿಸ್ತೀನಿ, ನಿನಗೆ ಉಣಿಸ್ತಿ ಮೈ ತೊಡಸ್ತೀನಿ ಅಂತ ಹೇಳಿದ್ದು. ಇಲ್ಲಾಂದ್ರೆ ನಾನು ನಮ್ಮ ಅಮ್ಮನ ಜೊತೆ ಹೋಗ್ತಿದ್ದಿಲ್ಲ ಊರಿಗೆ. ನೀನು ಅದಕ್ಕೆ ಉಳ್ಕೊಂಡದ್ದು. ಈಗ ನೋಡಿದ್ರೆ ಹಿಂಗೆ ಹೇಳ್ತೀಯ. ಹೇಳೋದೇನಂತೆ ನಮ್ಮ ಅಮ್ಮಗೆ ಬರ್ಲಿ, ನಾನು ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನು ಮಾತಂತ ಮಾತಾಡ್ತೀಯಪ್ಪ ನೀನು? ಏನು ಕಲ್ತು ಬಿಟ್ಟಿದೀಯಲ್ಲ ಆ ಹುಡುಗರ ಜೊತೆ ಸೇರ್ಕೊಂಡು. ನಿಮ್ಮಪ್ಪ ಬರ್ಲಿ ತಡೀಲಿ, ಹೊಲ್ದಕ್ಕೆ ಹೋಗಿತ್ತೆ, ಹೇಳ್ತೀನಿ ತಡೀಲಿ. ಅಜ್ಜಿ ನೀನೇನಜ್ಜಿ? ನಮ್ಮ ಅಪ್ಪ ಹೇಳ್ತೀನಿ, ನಮ್ಮ ಅಮ್ಮ ಹೇಳ್ತೀನಿ, ಬರೀ ಇದೇ ಹೇಳ್ತಿಯಲ್ಲ. ಒಂದಿಟ್ಟು ಉಣ್ಣಕ್ಕೆ ಇಟ್ಕೊಂಬಂದು ಕೊಡ ಬಿಟ್ಟು ಏನ್ ಮಾಡಿದ್ಯಾ? ಇಟ್ಕೊಂಬಂದು ಕೊಡು ಒಂದಿಟ್ಟು ಉಣ್ಣಕ್ಕೆ. ಅಯ್ಯ ಮೊಮ್ಮಗ್ನೆ, ಏನಾಯ್ತಪ್ಪ? ಯಾಕೆ ಹಂಗೆ ಕುತ್ಕೊಂಡಿದೀಯ? ಯಾಕೆ ಬೇಸರ ಮಾಡ್ಕೊಂಡಿದೀಯ? ಏನಾದರೂ ನೋವು ಮಾಡ್ಕೊಂಬಂದ್ಯಲ್ಲಪ್ಪ, ಗಾಯ ಮಾಡ್ಕೊಂಬಂದೆ ಆಟಾಡಕ್ಕೆ ಹೋಗಿ? ಹ್ಞೂ ನೋಡಪ್ಪ, ನಿಮ್ಮ ಅಜ್ಜ ಬಂದಿದ್ದಾನೆ ನೋಡು, ಹೇಳು ಅದೇನು ಚೆನ್ನಾಗಾಗ್ಬಿಡತ್ತೆ ಅಜ್ಜಮ್ಮ ಮಗಗೂ. ಏ ಅಜ್ಜಿ, ಏನಾಗೈತೆ ನಿನಗೆ? ಅಡುಗೆ ಮನೆ ಕುತ್ಕೊಂಡು ಹಂಗೆ ಯಾಕೆ ವಟ 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 ಅಂತೀಯ? ಸುಮ್ಗಿರು. ಆ ಹುಡುಗಿ ಯಾಕೆ ನೋಡಲ್ಲ ಹೆಂಗೆ ಕುಂತ್ಕೊಂಡತ್ತ ಮಕ್ಕ ಮಾಡ್ಕೊಂಡು? ನೀನು ನೋಡಿದ್ರೆ ಅಲ್ಲಿ ಅಡುಗೆ ಮನೆ ಕುತ್ಕೊಂಡು ಒದರ್ತೀಯಲ್ಲ, ಆ ಹುಡುಗಿಗೆ ಏನು ಒಂದಿಟ್ಟು ಉಣ್ಣಕ್ಕೆ ಇಟ್ಕೊಟ್ಟಿಲ್ಲ? ಓ ಅಜ್ಜಿ, ಓ ಅಜ್ಜಿ, ಎದ್ ಬರೀಜಿಲ್ ಹೊರಗೆ. ಪಾಪ ಹುಡುಗ ನೋಡಿ ಹೆಂಗ್ ಮಕ್ಕ ಮಾಡ್ಕೊಂಡು ಕುತ್ಕೊಳತ್ತೆ. ಅಯ್ಯೋ ಅಯ್ಯೋ, ಯೋಟ ಹಸುವಿನಿಂದ ಸಾಯ್ತದ ಏನೋ, ಎಷ್ಟು ಹೊಟ್ಟೆ ಸತ್ತ ಪಾಪ ಅದಕ್ಕೆ. ಉಂಡು ಸ್ಕೂಲಿಗೆ ಹೋಗ್ತತ್ತು, ಒಂದಿಟ್ಟು ಮುದ್ದೆ ಏನಾದ್ರು ಮಾಡಿದ್ದೇನೆ ಇಟ್ಕೊಂಡು ಕೂಡ ಬಿಟ್ಟು. ಹೋಗಿ ಅಲ್ಲಿ ಕರ್ಕೊಂಡೋಗಿ ಊರ್ ಮುಂದೆ ಏನಾದ್ರು ಒಂದಿಟ್ಟು ತಂಬ್ಲ ಕೊಡ್ಸೋಗ್ರಿ, ತಿನ್ಲಿ. ಇನ್ನೇನು ಮಾಡೋಕ್ಕಾಗ್ತತೆ? ಮೊಮ್ಮಗ್ನೆ, ಹಂಗೆಲ್ಲ ಅಂತದ್ನೆಲ್ಲ ತಿನ್ಬಾರ್ದಪ್ಪ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಂದು ಮುದ್ದೆ ಉಂಡು, ಒಂದು ಸ್ವಲ್ಪ ಅನ್ನ ಉಂಡು ಸ್ಕೂಲಿಗೆ ಹೋಗು, ಆರೋಗ್ಯನೂ ಒಳ್ಳೆ ಗಟ್ಟು ಮಸ್ತಾಗಿರ್ತತೆ, ಸರಿನಾ? ನಿಮ್ಮಜ್ಜಿ ಮುದ್ದೆ ಸಾರು ಮಾಡಿದಾಳೆನಾ, ಇಟ್ಕೊಂಬರುತ್ತಾಳೆ, ಹೇಳ್ತೀನಿ. ಉಂಡು ನೀನು ಹೋಗಿ ಬಾರಪ್ಪ ಸ್ಕೂಲಿಗೆ. ಸಾಯಂಕಾಲ ನೀನು ಎಲ್ಲಾದ್ರೂ ಹೋಗೋಣಂತೆ ಅಡ್ಡಾಡ್ಕೊಂಬರಕ್ಕೆ. ಹಾಂ, ಈಗ ಒಳ್ಳೆ ರಾಮಾಯಣ ಆತಪ್ಪ ಒಂದು. ಊರಿಗೆ ಹೋಗ್ತೀನಿ ಅಂತ ಅಂತಾನು ಹೋಗ್ಬೇಕಿತ್ತು ನಿಮ್ಮ ಅವನ ಜೊತೆಗೆ ಅವಾಗಲೇ. ಈಗ ನೋಡಿದ್ರೆ ಹಿಂಗಂದ್ರೆ ಹೆಂಗೆ? ಓ ಅಜ್ಜ, ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಅವರು ಊರಿಗೆ ಹೋಗೋ ಬಸ್ ಹಚ್ಚಿ ಬರೋಗಿಲ್ಲಿ, ಹೋಗ್ಲಿ ಒಬ್ಬನೇ. ಅಯ್ಯೋ ಅಜ್ಜಿ, ನಿನಗೇನು ಬಂದತೆ? ಒಂದಿಟ್ಟು ಉಣ್ಣಕ್ಕೆ ಇಟ್ಕೊಡು ಅಂದರೆ ಎಲ್ಲದೆಲ್ಲ ಮಾತಾಡ್ತೀಯಲ್ಲ. ಅಯ್ಯೋ ಅಯ್ಯೋ, ಎಂತ ಬಂದದ ಅಜ್ಜಿ ನಿನಗೆ? ಒಂದಿಟ್ಟು ಉಣ್ಣಕ್ಕೆ ಇಟ್ಕೊಡು, ಪಾಪ ಸ್ಕೂಲಿಗೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದಕ್ಕೆ ಕಮ್ಮಿ ಇಲ್ಲ ಬಿಡಜ. ನೀನು ಉಂತಿಯನ್ ಹೇಳು, ಇಟ್ಕೊಂಬಂದು ಕೊಡ್ತೀನಿ ನಿನಗೆ. ನನಗೆ ಊಟತ್ತಿಗೆ ಏನು ಮಾಡ್ತೀಯ ಅಜ್ಜಿ? ಬೇಡ ಅಜ್ಜಿ, ನನಗೆ ಉಣ್ತೀನಿ ಮಧ್ಯಾಹ್ನ ಕಡೆಗೆ. ಮಂಡಕ್ಕಿ ತಿಂದು ಬಂದಿದ್ದೆ ಅಲ್ಲಿ ಊರ ಮುಂದೆ. ಏನು ಮಾಡೋಣ, ನೀನು ಕೂಳು ಗೊತ್ತಲ್ಲ, ನಿನ್ನ ನಂಬ್ಕೊಂಡ್ರೆ ಅಡ್ಡೆ ಉಪವಾಸ, ತಣ್ಣೀರು ಬಟ್ಟೆ ಮತ್ತೆ ಅಂತೇಳಿ ಮಂಡಕ್ಕಿ ತಿಂದು ಬಂದಷ್ಟು. ಈಗೇನು ಮಾಡ್ತೀಯ? ನನಗೇನು ಬೇಡ, ಆ ಹುಡುಗಿಗೆ ಇಟ್ಕೊಂಡು ಕೊಡು ಒಂದಿಟ್ಟು. ಅಯ್ಯೋ ಅಜ್ಜ, ಹೇಳಿ ನೋಡೋಣ, ನಿನಗೆ ಮನೆ ಕೂಳು ಎಲ್ಲಿ ಇಳಿತತೆ? ಹಾಂ, ಅಲ್ಲಿ ಅವಳು ಶಾಂತಕ್ಕನ ಹೋಟ್ಲಾಗಳ್ದಾದ್ರೆ ಸಲೀಸಾಗಿ ಇಳಿತತ್ ನೋಡು ಅಲ್ಲ. ಹಂಗೆ ಮತ್ತೆ ಅಂತನೂ ತಿಂದಲ್ಲ, ನಿನ್ನ ಮೊಮ್ಮಗೂ ಕಡ್ಸಿ ಮುಂದೆ ಕೊಡ್ಬೇಕಿಲ್ಲ ಒಂದಿಟ್ಟು. ಅಜ್ಜ, ಒಬ್ಬನೇ ತಿಂದು ಬಂದ್ಬಿಟ್ಟ ನೀನು. ನಾನು
ಏ ಇಲ್ಲ ಕಣಪ್ಪ ಮೊಮ್ಮಗನೇ, ಇವನು ಬೀಡಿ ಬಸಣ್ಣ ಇದಾನಲ್ಲ, ಹೋಗಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದವಪ್ಪ. ಟಿಫನ್ ಮಾಡ ಬಾರ ಬರಗಜ ಅಂತ ಕರ್ಕೊಂಡು ಹೋದ್ನ, ಅವನೇ ಮಾಡಿಸಿದ ಕಣಪ್ಪ, ನಾನು ಮಾಡಿಲ್ಲ. ಹೌದು ಬಿಡು, ಎಲ್ಲರೂ ಮಾಡಿಸ್ತಾರೆ ಈ ಅಜ್ಜಿಗೆ. ಓ ಅಜ್ಜಿ ಸಾಕು, ಅದ್ಯೋಟ್ ಮಾತಾಡ್ತೀಯ? ಆ ಹುಡುಗಿಗೆ ಮುದ್ದೆ ಸಾರು ಇಟ್ಕೊಂಬರು ಕೊಡೋಗಿಲ್ಲ ಒಂದು ತಟ್ಟಕ್ಕೆ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಮುದ್ದೆ ಸಾರ್ ಬೇಡ ಕಣಜ್ಜಿ, ಅನ್ನ ಸಾರಾದ್ರೂ ಇಟ್ಕೊಂಡ್ ಕೊಡಜ್ಜಿ. ಅನ್ನಕ್ಕಿನ್ನ ಈಗ ಹೆಸರಿಟ್ಟಿದ್ದೀನಿ, ಅಕ್ಕಿ ನೆನೆ ಅಕ್ಕಿ. ಇನ್ನ ಆಗತ್ತಿಗೆ ಅರ್ಧ ಗಂಟೆ ಬೇಕು ನೋಡು. ಇದು ಉಂಡೋಗ್ತೀನಿ ಅನ್ನೋದಾದ್ರೆ ಅನ್ನ ಸಾರು ಇಟ್ಕೊಂಡು ಕೊಡ್ತೀನಿ, ಉಂಡೋಗಂತೆ. ಏನು ಬೇಡ, ನಾನು ಇವಾಗ ಸ್ಕೂಲ್ ಟೈಮ್ ಆಗೈತೆ, ಇಟ್ಕೊಂಬಂದು ಕೊಡು ಮುದ್ದೆನೆ, ಉಂಡು ಹೋಗ್ತೀನಿ. ಅರ್ಧ ಇಟ್ಕೊಂಬ ನನಗೆ, ಅಷ್ಟೊಂದು ಬೇಡ. ಸರಿ ಇರು, ಇಟ್ಕೊಂಬಂದು ಕೊಡ್ತೀನಿ, ಉಣ್ಣಂತೆ. ಅಜ್ಜ ಇವತ್ತು ನಾನು ಸ್ಕೂಲಿಗೆ ಹೋಗಿ ಕೂಡ ನನ್ನ ಮೇಷ್ಟು ಹೊರಗೆ ನಿಲ್ಲಿಸ್ತಾರೆ ಕಣಜ್ಜ. ಅಯ್ಯೋ ನನಗೆ. ಅದ್ಯಾಕೆ ನಿಲ್ಲಿಸ್ತಾರೆ ಮೊಮ್ಮಗನೇ ಹೊರಗೆ? ನೀನು ಏನು ಮಾಡಿದೀಯ ನೀನು? ಇನ್ನೂ ಟೈಮ್ ಐತಲ್ಲ, ಇನ್ನು ಈಗ 9 ಗಂಟೆ ಆಗೈತೆ, ಉಂಡು ಹೋಗಬಿಟ್ಟು ಅದಕ್ಕೆ ಯಾಕಪ್ಪ ಹೊರಗೆ ನಿಲ್ಲಿಸ್ತಾರೆ? ಅದು ಅಜ್ಜ, ಮೊನ್ನೆ ನಾನು ಸ್ಕೂಲ್ ತಪ್ಸ್ಕೊಂಡಿದ್ನೆ, ಮೊನ್ನೆ ತಪ್ಸ್ಕೊಂಡಿನಿ ಅಂತೇಳಿ ನಿನ್ನನ್ನು ತಪ್ಸ್ಕೊಂಡೆ. ಈಗ ಹೋದ್ರೆ 2 ದಿನ ರಜಾ ಹಾಕ್ತೀನಲ್ಲ, ಅದಕ್ಕೆ ಮೇಷು ಹೊರಗೆ ನಿಲ್ಲಿಸ್ತಾರೆ ಕಣಜ್ಜ. ಆ ಗ್ರೌಂಡಿಗೆ ಏನ್ ಮಾಡೋಣ ಹೇಳಿ ಈಗ? ಅಜ್ಜ ಒಂದು ನನಗೆ ನೀನೇ ಬಂದು ಹೇಳ್ತೀಯ ನಮ್ಮ ಮೇಷಿಗೆ? ನನಗೆ ಒಂದು ಸ್ವಲ್ಪ ಹೇಳಿದ್ದೆ, ಏನೋ ಕೆಲಸ ಇತ್ತಪ್ಪ, ಅದಕ್ಕೆ ನನ್ನ ಮೊಮ್ಮಗ ಶಾಲೆ ಬಿಟ್ಟಿದ್ದ ಅಂತ. ಪ್ಲೀಸ್ ಅಜ್ಜ ನೀನೇ ಹೇಳೋದ ಬಂದು ನಮ್ಮ ಮೇಷಿಗೆ, ಇಲ್ಲಾಂದ್ರೆ ಹೊರ ನಿಲ್ಸು ಹೊಡಿತಾರೆ ಕಣಜ್ಜ. ನಮ್ಮ ಕ್ಲಾಸ್ ಹುಡುಗರ ಜೊತೆಗೆಲ್ಲ ನಗ್ತಾರೆ ಅವರೆಲ್ಲರೂ ಕುತ್ಕೊಂಡು. ಅಜ್ಜ ಪ್ಲೀಸ್ ಕಣಜ್ಜ. ನಾನೆಲ್ಲಿ ಬರೋಣ, ಹೋಗಪ್ಪ ಅತ್ಲಾಗೆ. ಹೇಳೋಗಿಲ್ಲ ನಮ್ಮ ಅಜ್ಜ ಹೇಳ್ತು ಅಂತ. ಸುಮ್ಮನೆ ನಾನು ಎಲ್ಲಿಗಾನ ಯಾಕನ ಬರೋಣಪ್ಪ ನಡ್ಕೊಂಡು. ನನಗೆ ನಡೆಯೋಕ್ಕಾಗಲ್ಲ, ಪಾಡು ದೂರ. ಇಲ್ಲಿ ಹತ್ರ ಇರೋ ತೋಟಕ್ಕಾದ್ರೆ ಹೋಗೋಕ್ಕೆ ನನಗೆ ಸುಸ್ತಾಗ್ತತೆ. ಅಲ್ಲಿ ಸ್ಕೂಲ್ ಮಟ್ಟ ಏನು ಬರೋಣ, ಹೋಗಿ ಹೇಳೋಗಪ್ಪ ತೆಗೆ. ಅಜ್ಜ ನಾನು ಇವತ್ತು ಹೊಡ್ಸಿನಿ ಅಷ್ಟೇ, ತಡಿ. ನಾನು ಮನೆಗೆ ಬಂದು ಇವತ್ತು ಮನೆಗೂ ಬರೋದಿಲ್ಲ, ಅಷ್ಟೇ ತಡಿ ಇವತ್ತು. ತಗೊಳಪ್ಪ, ಮುದ್ದೆ ಉಂಡು ಹೋಗು. ಅಜ್ಜ ನೋಡು, ಈಗಲೇ ಹೇಳ್ತಿದ್ದೀನಿ, ಉಣ್ಣಕ್ಕೇನಾದ್ರೆ ಬೇಕಿದ್ರೆ ಹೇಳು, ಈಗಲೇ ಇಟ್ಕೊಂಬಂದು ಕೊಡ್ತೀನಿ. ಆಮೇಲೆ ನಾನು ಅಲ್ಲಿ ಅಡುಗೆ ಮನೆಗೆ ಅನ್ನಕ್ಕೆ ಇಟ್ಟಿರ್ತೀನಿ, ಎದ್ದು ಬರಲ್ಲ ನೋಡು. ಅಯ್ಯೋ ಅಜ್ಜಿ, ನಿನಗೆ ಎಷ್ಟು ಸರಿ ಹೇಳ್ಬೇಕಜ್ಜಿ, ನನಗೆ ಬೇಡ, ನಾನು ಆಮೇಲೆ ಉಂಟ್ನಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅಜ್ಜಿ ನಿನಗೆ. ಅದೇನು ಮಾಡ್ತೀಯ, ಮಾಡೋಗಜ್ಜಿ ಎತ್ಲಕ್ಕೆ ಕೂತ್ಕೊಂಡು. ಅಯ್ಯೋ ಬಿಡ ಮರಯ್ಯ, ನೀನು ಯಾಕಂಗೆ ಮಾತಾಡ್ತೀಯ ಕೇಳಿದಕ್ಕೆ? ಅಯ್ಯೋ ಅಯ್ಯೋ, ಏನು ನಮ್ಮ ಅಜ್ಜಿಗೆ ಉಣ್ಣಕ್ಕೆ ಇಟ್ಕೊಡೋಣ ಅಂತ ಕೇಳಿದ್ರೆ ಒಳ್ಳೆ ಹಾವು ಮೈ ಮೇಲೆ ಬಿಟ್ಕೊಂಡ್ರೆ ಥರ ಮಾಡ್ತೀಯಲ್ಲ. ಬಿಡ ಮರಯ್ಯ ತೆಗೆ. ನಮ್ಮ ಕೈಗಳದೆಲ್ಲ ಎಲ್ಲಿ ಇಳಿತತ್ ನಿನಗೆ? ಅಲ್ಲೇ ತಿಂದು ಬಂದ್ಮೇಲೆ. ಈ ಅಜ್ಜಿ ಹಣೆ ಬರನೇ ಇಟಪ್ಪ, ಏನು ಮಾತಾಡ್ತತ ಈ ಅಜ್ಜಿ ಅತ್ಲಾಗೆ. ಅಜ್ಜಿ ಓ ಅಜ್ಜಿ. ಮತ್ತೇನಪ್ಪ ನಿಂದು? ಉಂಡು ಹೋಗಂತ ಹೇಳಲಿಲ್ಲ ನಾನು? ಅಲ್ಲಿ ಒಳಗೆ ಅಕ್ಕಿ ಇಟ್ಟಿದ್ದೀನಿ ಅನ್ನಕ್ಕೆ. ಅಜ್ಜಿ ಏನಿಲ್ಲ ಕಣಜ್ಜಿ, ಪ್ಲೀಸ್ ನನಗೊಂದು ಸಹಾಯ ಮಾಡ್ತೀಯಾ? ಯಾಂತಂತದ ಯಾತದ ಹೇಳಪ್ಪ ಅತ್ಲಾಗೆ. ಅಜ್ಜಿ ಇವತ್ತು ನಮ್ಮ ಸ್ಕೂಲಾಗೆ ಮೇಷು ನನ್ನನ್ನು ಹೊರ ನಿಲ್ಲಿಸ್ತಾರೆ ಕಣಜ್ಜಿ, ಅದಕ್ಕೆ ನೀನಾದ್ರೂ ಬಂದು ಹೇಳಜ್ಜಿ ನಮ್ಮ ಮೇಷಿಗೆ. ಪ್ಲೀಸ್ ಅಜ್ಜಿ, ನೀನು ಹೇಳಿದ್ರೆ ಬಂದು ನಮ್ಮ ಮೇಷು ನನಗೆ ಹೊರ ನಿಲ್ಸಲ್ಲ, ಹೊಡಿಯಲ್ಲ, ಬೈಯಲ್ಲ, ಏನು ಮಾಡಲ್ಲ, ಕ್ಲಾಸಿಗೆ ಕುತ್ಕೊ ಅಂತ ಹೇಳ್ತಾರೆ ಕಣಜ್ಜಿ. ನೀನೇ ಬಂದು ಹೇಳಜ್ಜಿ ಪ್ಲೀಸ್ ಅಜ್ಜಿ. ಈ ಸ್ಕೂಲ್ ಯಾಕೆ ತಪ್ಸ್ಕೊಂಡಿದ್ದೆ ನೀನು? ಹೋಗ್ಬೇಕು ತಾನೆ, ಎಲ್ಲ ಹುಡುಗರು ಹೋಗ್ತಾರಲ್ಲ ಹಂಗೆ. ಮನೆಗಿದ್ದೇನು ಮಾಡಿದೆ ನೀನು? 2 ದಿನ ಮನೆಗಿದೆಯಲ್ಲ. ಅಜ್ಜಿ ಇರ್ಲಿ, ನನಗೆ ಚೆನ್ನಾಗಿದ್ದಿಲ್ಲ, ನಾನು ಹೇಳಿ ಬಿಡಿಸ್ಕೊಂಡಿದ್ದೆ ನನ್ನ ಮೊಮ್ಮಗನ್ನ ಅಂತ. ನೀನು ಬಂದು ಹೇಳಿದ್ವಿ ಒಂದು ಮಾತು. ಅಯ್ಯಯ್ಯೋ, ಎಂಥ ಹುಡುಗರಪ್ಪ ಈಗಿನ ಕಾಲದ ಹುಡುಗರು. ಚೆನ್ನಾಗಿರೋ ಅಜ್ಜಿ ಬಾಯಿಗೆ ಚೆನ್ನಾಗಿಲ್ಲ ಅಂತ ಹೇಳು ಅಂತ ಬಂದು ಹೇಳಿ ಕೊಡ್ತೀಯಲ್ಲ ನೀನು. ಜಿ ಪ್ಲೀಸ್ ಕಣಜ್ಜಿ, ಇದೊಂದ್ಸರಿ ಬಂದು ಹೇಳಜ್ಜಿ. ನಾನು ಸುಮ್ಮನೆ ಬಿಸಿಲ ನಿಂತ್ಕೋಬೇಕಾಗತ್ತೆ ಹೊರಗೆ ಗ್ರೌಂಡ್ನಾಗೆ. ನನಗೆ ಯಾಕೆ ಇವತ್ತು ಕಾಲು ನೈತಾವ ಕಣಜ್ಜಿ. ನಾನು ಹೋಗ್ತಿದ್ದೆ, ಹೋಗಿ ಬರೋಗತ್ತಿಗೆ ಅವ ಮಗಿಂದ ಏನು ಕೇಳ್ಕೊಂಬ ಒಂದಿಟ್ಟು. ಏನೂ ಆಗಲ್ಲ. ಆ ಮೇಷನ್ನ ಏನು ವಿಚಾರಿಸ್ಕೊಂಬ. ಇಲ್ಲಿ ನಮ್ಮ ಮೊಮ್ಮಗನ ಏನೋ ಭಾರಿ ಹೊಡಿತಾನಂತೆ. ಅವನ ಪಿಂಟೆ ಮೊನ್ನೆ ಬಂದು ಹೇಳ್ತದ, ಅಜ ನಿಮ್ಮ ಮಂಜಿಗೆ ಅವು ಮೇಷು ಹೊಡೆದ್ರು ಕಣಜ ಅಂತ.
ಅದೇನು ಕೇಳ್ಕೊಂಬ ಇಲ್ಲಿ ಒಂದು ಸ್ವಲ್ಪ ಹೋಗಿ. ಹೌದೇನಪ್ಪ ಮಂಜು, ನಡಿಪ ಇಲ್ಲಿ ಕೇಳ್ತೀನಿ ಆ ಮೇಷ್ರಿ ಯಾಕೆ ಹೊಡೆದ್ರು ಅಂತ. ಉಣ್ಣು ಗಡ ಹೋಗೋಣ, ನಾನು ಅಷ್ಟೊತ್ತಿಗೆ ಅನ್ನ ಮಾಡ್ತೀನಿ, ಹೋಗಿ ಬಿಟ್ಟು ಬರ್ತೀನಿ, ಹೇಳಿ ನಿನ್ನ. ಹ್ಞೂ ಕಣಜ್ಜಿ, ಆಯ್ತು. ಬೇಗ ಬೇಗ ಬರೋಗಿಲ್ಲಿ, ನಾನು ಬ್ಯಾಗ್ ತಕೊಂಬರ್ತೀನಿ. ಹೋಗಿ ನಮ್ಮ ಮೇಸಿಗೆ ಹೇಳಿ ನನ್ನನ್ನು ಬಿಟ್ಟು ಬರಂತೀನಿ ನೀನು. ಸರಿನಪ್ಪ, ಆಯ್ತು. ನಾನು ಅನ್ನ ಮಾಡಿ ಬರ್ತೀನಿ, ನೀನು ಬ್ಯಾಗ್ ತಕೊಂಬರೋಗು. ಅಜ್ಜ ನೋಡು, ನೀವು ಬರ್ಲಿಲ್ಲದ್ರು ನಮ್ಮ ಅಜ್ಜಿ ಬಂದು ಇವತ್ತು ಮೇಷ್ಟಿಗೆ ಇದಾವೆ. ಅಷ್ಟೇ ಕತೆ ಇವತ್ತು ಮೇಷ್ಟಿದು. ಪಾಪ ಹೆಂಗೆ ನಾವು, ನಮ್ಮ ಅಜ್ಜಿ ಬರ್ತಾಳೆ. ಅಜ್ಜಿ ಅಂದ್ರೆ ಅಜ್ಜಿ, ಅಜ್ಜಿ ಅಂದ್ರೆ ಅಜ್ಜಿ, ನಮ್ಮ ಅಜ್ಜಿ. ಹ್ಞೂ, ಕರ್ಕೊಂಡು ಹೋಗಪ್ಪ ನಿಮ್ಮ ಅಜ್ಜಿನ.